ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಎಕನಾಮಿಕ್ ಮಾಡೆಲ್ಸ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನೋಡಿ ವರ್ಷ ಅವರು ನಾವು ಎಲ್ಲ ಸೇರಿ ನೋಡಿ ಬಟ್ಟೆ ಫುಲ್ ಗಲೀಜಾಗ್ತೈತೆ, ಮಳೆ ಬೆಳೆ ಫುಲ್ಲು ಎಲ್ಲ ನ್ಯಾಚುರಲ್ ಆಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ. ಕ್ಲಾಸ್ ಇಟ್ಕೊಂಡು ನ್ಯಾಚುರಲ್ ಶಾಪಿಂಗಿಗೆ ಬಂದಿದ್ದೀವಿ. ಹೌದು, ಬಾ ವರ್ಷ ಒಂದು ಫೋಟೋ ಇರಿಸ್ಕೊಳ್ಳೋಣ. ಎಕನಾಮಿಕ್ಸ್ ಸ್ಟೂಡೆಂಟ್ಸ್ ಆಗಿ ಒಂದು ಸಾರ್ಥಕ ಆಯಿತು. ಯಾಕಂತಂದರೆ ನಾವು ಮನಿನ ಸೇವ್ ಮಾಡ್ಕೊಂಡು ಇರೋ ರಿಸೋರ್ಸ್ನ ಏನು ಯೂಸ್ ಮಾಡ್ಕೊಂಡು ನಮ್ಮ ಎಕನಾಮಿಕ್ ಮಾಡೆಲ್ನ ತಯಾರು ಮಾಡ್ತಾ ಇದ್ದೀವಿ ಅಲ್ಲ. ಸಿದ್ದಪ್ಪಾಜಿ ಸರ್ ನೋಡಿದ್ರೆ ಫುಲ್ ಖುಷಿ ಆಗ್ಬಿಡ್ತಾರೆ. ಹೌದು ಹೌದು ಗೈಸ್. ಮೋನಿಕಾ ಏನಾದರೂ ಮಾತಾಡ್ತೀರಾ? ಯಾಕೆ ಮಾತು ಬರಲ್ವಾ? ವಿಡಿಯೋಲಿದ್ರೆ ಮಾತ್ರ ಮಾತು ಬರಲ್ಲ. ಹೌದಾ, ನಮ್ಮ ವರ್ಷ ಅವರು ಏನಾದರೂ ಒಂದು ಮಾತಾಡ್ತಾರೆ ಅಲ್ವಾ? ವರ್ಷ ಏನು ಮಾತಾಡ್ತೀರಾ ವರ್ಷ? ಏನು ಇಂದ ಎಲ್ಗೋಗೋದು ಮೋನಿ? ಗೈಸ್ ಕಾಡ್ ಒಳಗಡೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾಳೆ ಗೈಸ್. ಆಕ್ಚುಲಿ ನಮ್ಮ ಡಿಪಾರ್ಟ್ಮೆಂಟ್ ಇರೋದು ಈ ಕಡೆ ನೋಡಿ ಗೈಸ್, ಎಷ್ಟು ದೂರ ಆಯ್ತು, ಎಷ್ಟು ದೂರದಿಂದ ಬಂದಿದ್ದೀವೋ. ಮತ್ತೆ ಇನ್ನೊಂದು ನಿಮಗೆ ತೋರಿಸ್ಬೇಕು ಏನಂದ್ರೆ, ಕುಮಾರಣ್ಣ ಕ್ಯಾಂಟೀನ್ ಹತ್ರ ತೆಂಗಿನಕಾಯಿ ಚಿಪ್ಪುಗಳನ್ನ ಒಡ್ಕೊಂಡು ನಾವು ಏನೇನೋ ಸಾಹಸಗಳನ್ನ ಮಾಡ್ತಾ ಇದೀವಿ. ಮಣ್ಣೆಲ್ಲ ನೋಡಿ ಗೈಸ್ ಹೆಂಗೆ, ಮಣ್ಣೆಲ್ಲ ಫುಲ್ಲು ಆಗ್ಬಿಟ್ಟೈತೆ ಗೈಸ್. ಬಟ್ಟೆ ಎಲ್ಲ ಕಾಲೇಜ್ ಡ್ರೆಸ್ ಎಲ್ಲ ನೋಡಿ ಗೈಸ್, ಫುಲ್ ಮಳೆ ನೋಡಿ ಇದೆ, ಎಲ್ಲ ತುಂಬ್ಕೊಂಡ್ಬಿಟ್ಟೈತೆ. ಇದು ನಮ್ಮ ಡೆಡಿಕೇಶನ್ನು ನಮ್ಮ ಮಾಡೆಲ್ಗೆ ಅಲ್ವಾ ವರ್ಷ? ಮೋನಿಕಾ ನೋಡ್ಕೊಂಡು ಒಂದು ನಾಯಿ ಬರ್ತೈತೆ ನೋಡಿ ಗೈಸ್. ನಾಯಿಗಳು ಕೂಡ ನಮಗೆ ಏನು ಪ್ರೊಟೆಕ್ಟ್ ಮಾಡ್ತೈತಿ. ಪ್ರೋತ್ಸಾಹ, ಪ್ರೊಟೆಕ್ಟ್ ಎಲ್ಲ ಮಾಡ್ತೈತೆ. ಬ್ರೋ ಹಾಯ್. ಹಾಯ್ ಹಾಯ್ ಹಾಯ್. ಪಾಪ ವರ್ಷನ್ ಕೇರ್ ಮಾಡ್ತಾ ಇಲ್ಲ ಗೈಸ್ ನಾಯಿ. ಮೋನಿಕಾ ಸಾಕು, ಈ ಕಡೆನೆ ನೋಡು. ಬಾರಿ ಈ ಕಡೆ ಏನೇನೋ ಐತೆ, ಏನೇನೋ ಐತೆ. ಬಿದಿರು ಗೈಸ್, ನಿಮ್ಗೆ ಬಿದಿರು ಬಗ್ಗೆ ಗೊತ್ತಾ? ನಮಗೆ ನಾವು ಸೆಕೆಂಡ್ ಇಯರಲ್ಲಿದ್ದಾಗ ಬಿದಿರು ಎಷ್ಟೆಲ್ಲ ಯೂಸ್ ಆಗುತ್ತೆ ಗೊತ್ತಾ? ನಾವು ಹುಟ್ಟೋ ಹತ್ರದಿಂದ ಹಿಡಿದು ನಾವು ಸಾಯೋವರೆಗೂ ಬಿದಿರು ಬೇಕಾಗುತ್ತೆ ಗೈಸ್. ನಾವು ಅದಕ್ಕೋಸ್ಕರನೇ ಇವಾಗ ಸರ್ಚ್ ಮಾಡ್ತಾ ಇದ್ದೀವಿ. ಆದರೆ ಇಷ್ಟು ದೊಡ್ಡ ಕಾಡಲ್ಲಿ ನಮಗೆ ಬಿದಿರು ಸಿಗ್ತಾ ಇಲ್ಲ ಗೈಸ್ ಅಲ್ವಾ ವರ್ಷ? ಇವನ್ ಕ್ಲೈಮೇಟ್ ಕೂಡ ಬಿಸಿಲು ಇದೆ, ಥಂಡಿನೂ ಇದೆ, ಚಳಿನೂ ಇದೆ. ಹೌದು ಗೈಸ್, ಕ್ಯಾಂಪ್ ಮಾಡಿದಾಗ ಇವೆಲ್ಲ ನಾವು ಎಲ್ಲ ಕ್ಲೀನ್ ಮಾಡಿದ್ವಿ. ನಮ್ಮ ಇಡೀ ಡಿಪಾರ್ಟ್ಮೆಂಟ್ ಎಲ್ಲ ಸೇರಿ ನೋಡಿ ಈ ಥರ ಪ್ಲಾಸ್ಟಿಕ್ ಎಲ್ಲ ಹಾಕಿದ್ರೆ ಇದನ್ನೆಲ್ಲ ಎತ್ತಿಸಿ ಒಂದು ಕಡೆ ಎಲ್ಲ ಹಾಕಿದ್ದೆ. ಆದರೆ ಬಟ್ ಇವಾಗ ಏನಂತಂದರೆ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು, ನಾವು ಎಷ್ಟೇ ಬೋರ್ಡ್ಸ್ನ ಬರೆದು ಹಾಕಿದ್ರು ಅವ್ರು ಮಾಡೋ ಕೆಲಸ ಮಾಡ್ತಾನೆ ಇದ್ದಾರೆ ಗೈಸ್ ಅಲ್ವಾ ವರ್ಷ? ಇದು ಈ ಕಡೆ ಇರೋದು ನೋಡಿ, ಹಿಂಗೆ ನೋಡಿ, ಹಿಂಗೆ ಇರ್ತೈತಲ್ಲ. ಮೋನಿಕಾ ಫ್ಯಾನ್ಸ್ ನೋಡಿ ಇಲ್ಲಿ, ಅವಳು ಎಷ್ಟು ಟೆನ್ಷನ್ ತಗೊಂಡು ಏನೇನೇನೋ ಹುಡುಕ್ತವಳೆ. ಏಮಲತಾ ಯೂಟ್ಯೂಬ್ ಚಾನಲ್ಗೆ ಏನಾದರೂ ಹೇಳೆ. ಅವಳು ಬರೀ ಮುಖ ತೋರಿಸ್ದಿರೋ ತಲೆ ಜುಟ್ಟು ತೋರಿಸೋದೇ ಆಯಿತು. ಕುಡಿಲಿ. ಕಟ್ ಮಾಡೋಕೆ ಆಗ್ತಾ ಇಲ್ಲ. ಇದು ಒಣಗೋಗೈತೆ ನೋಡು, ಇದು ತಗೊಳಂಗಿದ್ರು. ಸೊ ಏನು ಗೊತ್ತಾ ಗೈಸ್, ನಾನು ಸಿಟಿಲಿ ಹುಟ್ಟಿ ಬೆಳೆದಿರೋದ್ರಿಂದ ನನಗೆ ಈ ಏನು ಅಗ್ರಿಕಲ್ಚರ್ ಬಗ್ಗೆ ಏನು ಅಷ್ಟು ಗೊತ್ತಿಲ್ಲ. ಇವರಿಬ್ರು ಊರಲ್ಲೇ ಹುಟ್ಟಿ ಬೆಳೆದಿರೋ ಪ್ರಾಪರ್ ವಿಲೇಜ್ ಇರೋದ್ರಿಂದ ಒಬ್ಳು ಬಿದ್ರಗುಪ್ಪೆ ಅವಳು ನೋಡಿ ಗೈಸ್, ನಾವು ಇಷ್ಟು ನ್ಯಾಚುರಲ್ ಶಾಪಿಂಗ್ ಮಾಡಿದ್ದೀವಿ. ನ್ಯಾಚುರಲ್ ಆಗಿ ಎಲ್ಲ ಬಿದ್ದಿರೋವು ಎಲ್ಲ ತಗೊಬಂದಿದ್ದೀವಿ. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಹೋಗೋಣ ನೋಡ್ರೆ ರೆಂಬೆ ಕಟ್ ಮಾಡಿದ್ರೆ ಮರ ಆಗೋದು. ಬಾ ಸಾಕು ನೋಡಿ ಗೈಸ್, ಫುಲ್ ಮಳೆನ ನೆನ್ಕೊಂಡ್ಬಿಟ್ವಿ. ಈ ಚಿಕ್ಕದಿಂದ ತೊಳಿಬೇಕಿಲ್ಲ ಅಂದರೆ ಮಣ್ಣು ಫುಲ್ ಮಣ್ಣಾಗಿರ್ತೈತೆ, ಮಳೆ ಬೇರೆ ಬರ್ತೈತಲ್ಲ, ಅದಕ್ಕೋಸ್ಕರ ವರ್ಷ ಈ ಚಿಕ್ಕದನ್ನ ನೀಟಾಗಿ ಹಿಂಗೆ ತೊಳ್ಕೊಂಡು ಆಮೇಲೆ ಮಾಡ್ಯೂಲ್ಸಲ್ಲಿ
ಅದನ್ನು ಆಡಿಸ್ಬೇಕು ಗೈಸ್. ನೋಡಿ ಫುಲ್ ಗಲೀಜ್ ಆಗ್ಬಿಟ್ಟೈತೆ, ಮಣ್ಣು ಫುಲ್ ಮಣ್ಣಾಗ್ಬಿಟ್ಟೈತೆ. ಸೆಕೆಂಡ್ ಬ್ಯಾಚ್ ಅವರು ನೋಡಿ ಇಷ್ಟು ಜನ ಎಷ್ಟು ಕೆಲಸ ಮಾಡ್ತಾಯಿದ್ದಾರೆ. ಇವ್ರದ್ದು ಕಾಲು ಭಾಗ ಆಗೋಗಿದೆ. ಸೊ ನಾವು ಇವ್ರ ಟೀಮ್ ಅವ್ರನ್ನ ಕೇಳೋಣ ಹೆಂಗೆ ಮಾಡ್ತಾಯಿದ್ದಾರೆ ಅಂತ. ಶ್ರೀನಿವಾಸ್, ಹೆಂಗೈತೆ ನಿಮ್ಮ ವರ್ಕೆಲ್ಲ? ಎಲ್ಲ ಚೆನ್ನಾಗಿದೆ. ಇದೆಲ್ಲ ನಮ್ಮ ಗ್ರೂಪೇ, ಎಲ್ಲ ಚೆನ್ನಾಗಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಇಷ್ಟು ಹೇಳ್ತೀವಿ. ಇನ್ನೂ ಆದಮೇಲೆ ಎಲ್ಲ ಚೆನ್ನಾಗಿರ್ತದೆ ಅಂತ ಹೇಳ್ತೀವಿ ಅಷ್ಟೇ. ಇದು ಗ್ರೂಪ್ ಕೋಆರ್ಡಿನೇಷನ್ ಹೆಂಗೈತೆ? ಎಲ್ಲರೂ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಕೆಲಸ. ಎಲ್ಲರೂ ಸಪೋರ್ಟ್ ಜಾಸ್ತಿ ಕೊಡ್ತಿದ್ದಾರೆ. ಇದರಲ್ಲಿ ಚಿನ್ಮಯ್ ಅವರು ತುಂಬ ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಚಿನ್ಮಯ್, ನಿಮ್ಮ ಫೇಸ್ ಒಂದ್ಸಲ ತೋರಿಸೆ. ನಾಚಿಕೆ ನೋಡಿ ಗೈಸ್, ಚಿನ್ಮಯ್ ಅವ್ರಿಗೆ ತುಂಬ ನಾಚಿಕೆ ಆಗ್ಬಿಟ್ಟೈತೆ ಅಲ್ವಾ? ಪೋಸ್ಟ್ ಮಾಡಿ